ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 6ನೇ ಅಧ್ಯಾಯ ಇವತ್ತು ತಿಳ್ಕೊಳ್ಳೋಣ. ವಿದುರರು ಹೇಳ್ತಾರೆ, ಯಾರಾದರೂ ಮಾನನೀಯರಾದ ಯುದ್ಧ ಪುರುಷರು ಅಂತಂದ್ರೆ ಏನು, ತುಂಬ ಅವರು ಹೆಸರುವಾಸಿಯಾಗಿರ್ತಾರೆ, ಯುದ್ಧ ಕಲೆಯಲ್ಲಿ ವಿಶಾರದರಾಗಿರ್ತಾರೆ. ಅಂಥ ಪುರುಷರು ಹತ್ರ ಬಂದಾಗ ನವ ಯುವಕ ಇರ್ತಾನಲ್ಲ, ಅವನ ಪ್ರಾಣ ಮೇಲಕ್ಕೆ ಏಳೋದಕ್ಕೆ ಶುರುವಾಗುತ್ತೆ. ಆಮೇಲೆ ಅವನು ಯಾವಾಗ ವೃದ್ಧನ ಸ್ವಾಗತದಲ್ಲಿ ಎದ್ದು ನಿಲ್ತಾನೋ ಮತ್ತೆ ಪ್ರಣಾಮವನ್ನು ಮಾಡ್ತಾನೋ ಆಗ ಮತ್ತೆ ಆ ಪ್ರಾಣವನ್ನು ವಾಸ್ತವಿಕ ಸ್ಥಿತಿಯಲ್ಲಿ ಪಡಿತಾನೆ. ಅಂದರೆ ಅವನಿಗೆ ಅವ್ರ ಬಗ್ಗೆ ಅಷ್ಟೊಂದು ಭಯ ಭಕ್ತಿ ಎಲ್ಲ ಇರುತ್ತೆ ಅಂತ ಅರ್ಥ. ಧೀರ ಪುರುಷರು ಯಾರಾದರೂ, ಸಾಧು ಪುರುಷರು ಅತಿಥಿಯ ರೂಪದಲ್ಲಿ ಮನೆಗೆ ಬಂದಾಗ ಮೊದಲು ಅವರಿಗೆ ಆಸನವನ್ನು ಕೊಟ್ಟು ನೀರನ್ನು ತಂದು ಕಾಲನ್ನು ತೊಳಿಬೇಕು. ಆಮೇಲೆ ಅವರ ಕ್ಷೇಮ ಸಮಾಚಾರವನ್ನು ಕೇಳಿ ತನ್ನ ಸ್ಥಿತಿಯ ಬಗ್ಗೆ ತಿಳಿಸ್ಬೇಕು. ಅಂದರೆ ಮೊದಲು ಅವ್ರು ಹೇಗಿದ್ದಾರೆ ಏನು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ ಮೇಲೆ ತನ್ನ ಬಗ್ಗೆ ಅವನು ಹೇಳ್ಕೋಬೇಕು. ನನ್ನ ಯೋಗಕ್ಷೇಮ ಹೀಗಿದೆ, ನಾನು ಹೀಗಿದ್ದೀನಿ ಅಂತ ತನ್ನ ವಿಚಾರಗಳನ್ನು ತಿಳಿಸ್ಬೇಕು. ಆಮೇಲೆ ಅವಶ್ಯಕತೆಯನ್ನು ತಿಳ್ಕೊಂಡು ಅನ್ನವನ್ನು ಉಣಿಸ್ಬೇಕಂದ್ರೆ ಅವ್ರಿಗೆ ಹೊಟ್ಟೆ ಹಸ್ತಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಅವರಿಗೆ ಊಟವನ್ನು ಏನು ಕೊಡಬೇಕು ಅಂತ ಆ ಸಮಯದಲ್ಲಿ ಅವರು ಏನು ಬಯಸ್ತಾರೋ ಅದನ್ನು ಕೊಡಬೇಕಾಗತ್ತೆ. ಮತ್ತು ವೇದವೆತ್ತ ಬ್ರಾಹ್ಮಣರು ಅಂತಂದರೆ ಯಾರು ವೇದಗಳನ್ನು ತಿಳ್ಕೊಂಡಿರ್ತಾರೋ ಅಂಥ ಬ್ರಾಹ್ಮಣರು ಯಾರ ಮನೆಯ ದಾತಾರನ ಅಂದರೆ ಯಾರು ಕೊಡ್ತಾನೋ ಅವನ ಲೋಭ ಭಯ ಮತ್ತು ಕಂಜೂಸುತನದ ಕಾರಣ ನೀರು ಮಧುಪರ್ಕ ಮತ್ತೆ ಗೋವನ್ನ ಅಂತಂದ್ರೆ ಏನು, ದಾನವನ್ನ ಕೊಡ್ತಾನೆ ನೋಡಿ, ಅವನು ಲೋಭಿ ಆಗಿರಬಾರ್ದು ಅಥವಾ ಭಯ ಪಟ್ಕೋಬಾರ್ದು, ಕಂಜೂಸ್ತನೂ ಇರಬಾರ್ದು. ಆದರೂ ಕೂಡ ಇದನ್ನೆಲ್ಲ ತಿಳ್ಕೊಂಡು ಯಾರಾದರೂ ಬ್ರಾಹ್ಮಣರು ಅಂಥವನ್ನ ಮನೆಯಲ್ಲಿ ನೀರಾಗಿರಬಹುದು ಅಥವಾ ಜೇನಾಗಿರಬಹುದು ಅಥವಾ ಗೋವಾಗಿರಬಹುದು ಅದನ್ನು ಸ್ವೀಕಾರ ಮಾಡೋದಿಲ್ವೋ, ಶ್ರೇಷ್ಠ ಪುರುಷರು ಅಂತಹ ಗೃಹಸ್ಥನ ಜೀವನ ವ್ಯರ್ಥ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬರು ಬ್ರಾಹ್ಮಣರು ನಮ್ಮ ಮನೆಗೆ ಬಂದಾಗ ಅವರು ಮನಸ್ತೃಪ್ತಿಯಾಗಿ ಸಂತೋಷದಿಂದ ನಮ್ಮ ಹತ್ರ ಈಸ್ಕೊಳ್ಬೇಕು, ಆ ರೀತಿಯ ಗುಣವನ್ನು ನಾವು ಹೊಂದಿರಬೇಕು ಅನ್ನೋದು ಇದರ ಅರ್ಥ. ವೈದ್ಯ ಹರಿಯುವವನು ಅಂದರೆ ವಧಿಸ್ತಾನೆ ನೋಡಿ ಅಂಥವನು, ಮತ್ತು ಬ್ರಹ್ಮಚರ್ಯದಿಂದ ಭ್ರಷ್ಟನಾಗಿರುವಂಥವನು, ಕಳ್ಳ ಕ್ರೂರಿ ಕುಡುಕ ಗರ್ಭಹತ್ಯೆ ಮಾಡುವಂಥವನು, ಮತ್ತು ಸೇನಾಜೀವಿ ಮತ್ತು ವೇದ ವಿಕ್ರೇತ ಇವರು ಕಾಲು ತೊಳೆಯೋದಕ್ಕೆ ಯೋಗ್ಯರಲ್ಲ. ಆದರೂ ಕೂಡ ನೋಡಿ ಇವ್ರಿಗೆಲ್ಲ ಆ ಅರ್ಹತೆ ಇರೋದಿಲ್ಲ. ಆದರೂ ಕೂಡ ಅವ್ರು ಏನಾದರೂ ಅತಿಥಿಗಳಾಗಿ ನಮ್ಮ ಮನೆಗೆ ಬಂದಾಗ ಗೌರವಕ್ಕೆ ಅವರು ಯೋಗ್ಯರಾಗಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ವಿದುರರು ನೀತಿಯ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಗಿರಬೇಕು ನಾವು, ಹೇಗೆ ನಡ್ಕೊಳ್ಬೇಕು ಅಂತೆಲ್ಲ. ಯಾರನ್ನ ಎಲ್ಲರೂ ಗೌರವಿಸ್ತಾರೆ, ಯಾರನ್ನ ಗೌರವಿಸೋದಿಲ್ಲ, ಮತ್ತು ಏನು ಮಾಡಿದ್ರೆ ತಪ್ಪು ಏನು ಮಾಡಿದ್ರೆ ಸರಿ ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಉಪ್ಪು, ಆಮೇಲೆ ಬೇಯಿಸಿದಂಥ ಆಹಾರ, ಮೊಸರು, ಹಾಲು, ಜೇನುತುಪ್ಪ, ಎಣ್ಣೆ, ತುಪ್ಪ, ಎಳ್ಳು, ಮಾಂಸ, ಹಣ್ಣು, ಸೊಪ್ಪು, ಕೆಂಪು ಬಟ್ಟೆ, ಎಲ್ಲ ರೀತಿಯ ಗಂಧ ಮತ್ತು ಬೆಲ್ಲ ಇಷ್ಟು ವಸ್ತುಗಳು ಮಾರೋದಕ್ಕೆ ಯೋಗ್ಯವಾಗಿರುವಂಥದ್ದಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಯಾರು ಕೋಪ ಮಾಡ್ಕೊಳ್ಳೋದಿಲ್ವೋ, ಕಲ್ಲು ಮತ್ತು ಚಿನ್ನವನ್ನು ಒಂದೇ ರೀತಿ ನೋಡ್ತಾನೋ, ಒಂದೇ ಅಂತ ತಿಳ್ಕೊಳ್ತಾನೋ, ಆಮೇಲೆ ಶೋಕರಹಿತನಾಗಿರ್ತಾನೋ, ಸಂಧಿ ವಿಗ್ರಹ ರಹಿತನಾಗಿರ್ತಾನೋ, ನಿಂದನೆ ಮತ್ತು ಪ್ರಶಂಸನೆ ಎರಡರಿಂದನೂ ಶೂನ್ಯನಾಗಿರ್ತಾನೋ, ಪ್ರಿಯ ಮತ್ತು ಅಪ್ರಿಯವನ್ನ ತ್ಯಾಗ ಮಾಡಿರ್ತಾನೋ, ಮತ್ತು ಉದಾಸೀನನಾಗಿರ್ತಾನೋ ಅವನೇ ಭಿಕ್ಷುಕನಾಗಿದ್ದಾನೆ. ಭಿಕ್ಷುಕ ಅಂತಂದರೆ ನಾವು ಭಿಕ್ಷೆ ಎತ್ತವ್ರನ್ನ ನೋಡ್ತೀವಲ್ವ, ಅವರೆಲ್ಲ ಸನ್ಯಾಸಿ ಅಂತ ಅರ್ಥ. ಇಲ್ಲಿ ಭಿಕ್ಷು ಅಂತಂದರೆ ಸನ್ಯಾಸಿ ಅಂತ ಅರ್ಥ. ಅವನು ಮಾತ್ರ ಅಂದರೆ ಅವನಿಗೆ ಇಷ್ಟೆಲ್ಲ ಗುಣಗಳು ಅವನಲ್ಲಿರಬೇಕು. ಆಮೇಲೆ ಯಾರು ನೀವಾರ ಅಂತಂದ್ರೆ ಏನು, ಕಾಡಿನಲ್ಲಿ ಸಿಗುವಂಥ ಒಂದು ಅಕ್ಕಿ, ಅದು ಕಂದಮೂಲ ಸೊಪ್ಪು ಇದನ್ನು ತಿಂದು ಜೀವನವನ್ನು ನಡೆಸ್ತಾನೋ, ಆಮೇಲೆ ಮನಸ್ಸನ್ನು ವಶದಲ್ಲಿ ಇಟ್ಕೊಂಡಿರ್ತಾನೋ, ಅಗ್ನಿಹೋತ್ರವನ್ನು ಮಾಡ್ತಾನೋ, ಕಾಡಲ್ಲಿದ್ದರೂ ಕೂಡ ಅತಿಥಿಗಳ ಸೇವೆಯಲ್ಲಿ ಸದಾ ಸಾವಧಾನವಾಗಿರ್ತಾನೋ ಅವನನ್ನೇ ಪುಣ್ಯಾತ್ಮ ತಪಸ್ವಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅಂದರೆ ವಾನಪ್ರಸ್ಥಿ ಅಂತ ಅರ್ಥ. ಪುಣ್ಯಾತ್ಮ ತಪಸ್ವಿ ಅಂತಂದರೆ ಏನು, ವಾನಪ್ರಸ್ಥಿ ಅಂದರೆ 50 ವರ್ಷ ಆದಮೇಲೆ ಕಾಡಲ್ಲಿ ವಾಸ ಮಾಡಿಕೊಂಡವನು ಬರೀ ಸೊಪ್ಪು ಸದೆ ಅಂದರೆ ಕಂದಮೂಲ ಫಲ ಅಂತಂತ ಹೇಳ್ತೀವಲ್ವಾ, ಅದನ್ನು ತಿನ್ಕೊಂಡು ಮನಸ್ಸನ್ನು ವಶದಲ್ಲಿಟ್ಕೊಂಡು ಪ್ರತಿನಿತ್ಯ ಅಗ್ನಿಹೋತ್ರ ಮಾಡಿ
ಮತ್ತೆ ಕಾಡಲ್ಲಿದ್ರೂ ಕೂಡ ಅತಿಥಿಗಳು ಬಂದಾಗ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವನ ಕೈಯಲ್ಲಿ ಆದ ಮಟ್ಟಿಗೆ ಅಂದ್ರೆ ಆ ಕಾಡಲ್ಲಿ ಇದ್ಕೊಂಡು ಅತಿಥಿಗಳ ಸತ್ಕಾರ ಹೇಗೆ ಮಾಡ್ಬೋದೋ ಅಷ್ಟೆಲ್ಲ ಅವನು ಮಾಡ್ತಾನಲ್ಲ, ಅಂಥವನನ್ನ ತಪಸ್ವಿ ಶ್ರೇಷ್ಠ ಅಂತನ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಅವನೊಬ್ಬ ಒಳ್ಳೆ ವಾನಪ್ರಸ್ಥಿ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ ವಿದುರರು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.